ಹತ್ರ ನಾವು ಇರೋವಂಥದ್ದು. ನೋಡಿ ಈಗ ಬಸ್ ಬಂತು, ಅಲ್ಲಿ ಬಸ್ ಇದೆ, ಇಲ್ಲೊಂದು ನೋಡಿ ಮಕ್ಳನ್ನ ಕರ್ಕೊಂಡು ಹೋಗುವಂತ ಒಂದು ವಾಹನ, ಹಿಂಗೆ ಎಲ್ಲಾ 4 ದಿಕ್ಕನ ಮಾರ್ಗವನ್ನು ಕಲ್ಪಿಸುವಂತ ರಸ್ತೆ ಇದು. ನೋಡಿ ಈ ಭಾಗದಲ್ಲಿ ನೋಡಿ ಎಷ್ಟು ವಾಹನಗಳು ಹೋಗ್ತಾ ಇದೆ, ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ಮಾನ ಮರ್ಯಾದೆ ಬಿಡುವ ಇವರು. ಈ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ, ಅಥವಾ ಸ್ವಲ್ಪ ಕಾಮನ್ ಸೆನ್ಸ್, ಸ್ವಲ್ಪ ಪರಿಜ್ಞಾನ ಏನಾದ್ರು ಇದ್ದಿದ್ರೆ ಈ ರೀತಿ ಗಾಡಿಯನ್ನ ಪಾರ್ಕ್ ಮಾಡ್ತಾ ಇದ್ರ. ನೋಡಿ ಆಕ್ಸಿಡೆಂಟ್ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಆ ರೋಡು ಹೆಂಗೆ ಅದೇ ಹೇಳ್ದಲ್ಲ ಆಗ್ಲೇ, ರೋಡನ್ನ ಮುಕ್ಕಾಲು ಭಾಗವನ್ನ ಆಕ್ರಮಿಸ್ಕೊಂಡು, ಅಂದ್ರೆ ಕಾಲ್ ಭಾಗ ಅದನ್ನೇ ಆಕ್ರಮಿಸ್ಕೊಂಡಿರ್ತಾರೆ ಈ ಕಾರ್ ಪಾರ್ಕಿಂಗ್ ಮಾಡೋದಕ್ಕೇನೆ. ಎರಡೂ ಬದಿನಲ್ಲೂ ನೀವು ಕೇವಲ ಒಂದಲ್ಲ, ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ನೋಡಿ ಇದ್ರ ಮೇಲೆ ಈ ಕಾಗೆ, ಗುಬ್ಬಚ್ಚಿ, ಎಕ್ಸೆಟ್ರಾ ಎಕ್ಸೆಟ್ರಾ ಕಕ್ಕಾಪಿಯ ಮಾಡ ಅದ್ ಎಷ್ಟು ತಿಂಗಳಾಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಅವನಿಗೆ ಅದ್ ಎಷ್ಟು ವರ್ಷ ಆಗಿದೆಯೋ ಆ ಪುಣ್ಯಾತ್ಮಗೆ ಗೊತ್ತಿಲ್ಲ. ಕಾರ್ ಇದೆಯೋ ಇಲ್ವೋ ಅಂತ ಅವನಿಗೆ ಪರಿಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೋಡಿ ಇದು ರಾಮ ಮಂದಿರ ಗ್ರೌಂಡ್ ಪಕ್ಕದಲ್ಲಿ ಇರುವಂತದ್ದು. ಮಾನ ಮರ್ಯಾದೆ ಮೂರು ಬಿಟ್ಟ ನಮ್ಮ ಜನ ನೋಡ್ರಿ ಹೆಂಗ್ ನಿಲ್ಸಿದಾರೆ ನೋಡ್ರಿ. ಯಾರ್ ಹೆಂಗಾದ್ರೂ ಆಕ್ಸಿಡೆಂಟ್ ಆಗಿ ಸಾಯ್ಲಿ, ಅವನ್ಗೇನಾಗ್ಬೇಕು? ಬಹಳ ಚಿಕ್ಕ ರಸ್ತೆ ರೀ ಇದು. ಇಲ್ಲೋಗಿ ಈ ರೀತಿ ಕಾರ್ ಪಾರ್ಕಿಂಗ್ ಮಾಡ್ತಾರಲ್ಲ. ಆಮೇಲೆ ನಮ್ಮ ಪೊಲೀಸರಿಗಂತೂ ಹಬ್ಬ ಟ್ರಾಫಿಕ್ ಪೊಲೀಸರಿಗಂತೂ ಒಂದ್ ಸಲ್ಯೂಟ್ ಹೊಡಿಲೇಬೇಕು ಗುರು. ಯಾಕಂದ್ರೆ ಅವ್ರಿಗೆ ಪಾಪ ಈ ಸಂಧಿಗಳಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಆಮೇಲೆ ತ್ರಿಬಲ್ ರೈಡಿಂಗು ಇಂಥದ್ದು ಮಾತ್ರ ಕಾಣಿಸುತ್ತೆ. ಆದ್ರೆ ಈ ಸಾರ್ವಜನಿಕರ ಪ್ರಾಣ ಹೋಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು ಅವ್ರ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ. ಯಾಕೆ ಇಷ್ಟು ದಿನ ನಿಮ್ಗೆ ಸಚಿವರೇ ಹೇಳ್ಬೇಕಾ ನಿಮ್ಗೆ ಈ ರೀತಿ ಕಾರ್ ಪಾರ್ಕಿಂಗ್ ಗಳನ್ನ ಅಥವಾ ಈ ರೀತಿ ವಾಹನಗಳನ್ನ ಬೇಕಾಬಿಟ್ಟಿ ಏನು ಹಿಂಗ್ ಪಾರ್ಕ್ ಮಾಡೋ ಹೋಗೋರ್ ಮೇಲೆ ಕ್ರಮ ಜರುಗಿಸ್ಬೇಕಂತ ಹೇಳಿ ಸಚಿವರೇ ಬಂದು ಹೇಳ್ಬೇಕಾಗಿದೆ ನಿಮ್ಗೆ? ಟ್ರಾಫಿಕ್ ಪೊಲೀಸ್ ಅಥವಾ ಟ್ರಾಫಿಕ್ ಇಲಾಖೆಗೆ ಏನು ಗೊತ್ತಿರುವ ಪರಿಜ್ಞಾನ ಇಲ್ವಾ? ಆಂಬುಲೆನ್ಸ್ ಹೋಗ್ತಾ ಇದೆ, ಲೈವ್ ಅಲ್ಲಿ ನೋಡ್ರಿ ಬೇಕಾ? ಮಾನ ಮರ್ಯಾದೆ ಇಲ್ಲ ರೀ. ನೋಡಿ ಎಂಟರ್ ಅದೊಂದು ಆಂಬುಲೆನ್ಸ್ಗೆ ಜಾಗ ಕೊಡಕ್ ಯೋಗ್ಯತೆ ಇಲ್ಲದ ಜನ ನಾವು. ನೋಡ್ರಿ ಕಾರ್ ಪಾರ್ಕಿಂಗ್ ಗಳು ಎರಡೂ ಸೈಡ್ ಹೆಂಗ್ ಕಾರ್ ಪಾರ್ಕ್ ಮಾಡಿದ್ದಾರೆ. ಇಂಥವ್ರಿಗೆ ಏನ್ ಅನ್ಬೇಕು ಸರ್? ಲೈವ್ ಅಲ್ಲೇ ನಾವು ನೋಡಿದ್ವಿ. ಈಗ ಆಂಬುಲೆನ್ಸ್ ಹೋಗೋದಕ್ಕೂ ಕೂಡ ಜಾಗ ಇಲ್ಲ, ಕೊಡೋದಿಲ್ಲ. ಆ ಮಟ್ಟಿಗೆ ನಾವು ಗಬ್ಬೆದ್ದು ಹೋಗ್ಬಿಟ್ಟಿದೀವಿ ಬೆಂಗಳೂರು ಜನ. ಈ ಕಡೆ ಈ ಪಾನಿಪುರಿ ಗಾಡಿ ಕಡೆ ಇಲ್ಲೂ ಒಂದೊಂದು 1 hour ಬಿಟ್ಟು ಬಂದ್ರೆ ನೀವು ಈ ಸೈಡ್ ಫುಲ್ ಪಾರ್ಕಿಂಗ್ ಎರಡು ಕಡೆ ಬಸ್ ಕೇಳೋರಿಲ್ಲ ಕೇಳೋರಿಲ್ಲ. ಯಾರು ಏನ್ ಮಾಡೋದು ಸರ್? ನಾವು ಹೇಳೋರಿಲ್ಲ ಕೇಳೋರಿಗಿಂತ ನಮಗೆ ಇರ್ಬೇಕು ಸರ್, ನಮಗೆ ಆ ಪರಿಜ್ಞಾನ ನಮಗೆ ಇರ್ಬೇಕು ಖಂಡಿತ. ಎಲ್ಲಾನು ನಾವು ಗೌರ್ಮೆಂಟ್ ಮೇಲೆ ಹಾಕಕ್ಕಾಗಲ್ಲ, ಪೊಲೀಸ್ ಮೇಲೆ ಹಾಕಕ್ಕಾಗಲ್ಲ. ಸೇಫ್ಟಿ ಆಗ್ಲಿ ನಮಗೂ ಡಿಸಿಪ್ಲಿನ್ ಇರ್ಬೇಕು ಸರ್. ಇಲ್ಲಿ ಉಗುಳಬಾರ್ದು, ರಸ್ತೆಯಲ್ಲಿ ಉಗುಳಬಾರ್ದು, ಅಲ್ಲಿ ಕಸ ಹಾಕ್ಬಾರ್ದು. ಒಂದು ಖಾಲಿ ಸೈಟ್ ಇದೆ ಅಂದ್ಬಿಟ್ಟು ಪಕ್ಕದ ಮನೆ ಹಾಕ್ತಾ ನಾವು ಹೋಗಲ್ಲ, ಹಾಕ್ಬಾರ್ದು. ಅದು ಯಾವ ಜಾಗದಲ್ಲಿ ಹಾಕ್ಬೇಕು ಅಲ್ಲೇ ಹಾಕ್ಬೇಕು ಅಲ್ವರಾ? ಎಂತ ಮಾತು ಹೇಳಿದ್ರು. ಹೌದು, ಇದು ಹೌದು ಸರ್. ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿದಾರಲ್ಲ ಸರ್. ಬಹುತೇಕ ಈ ತರ ತಪ್ಪು ಮಾಡೋದು ನಮ್ಮಂತ ಎಜುಕೇಟೆಡ್ ವಿದ್ಯಾವಂತರೇ ತಪ್ಪು ಮಾಡೋದು. ಖಂಡಿತ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಆಟೋದರಾಗಿ ಒಬ್ರು ಆಟೋ ಡ್ರೈವರ್ ಆಗಿ ಈ ರೀತಿಯ ನೀತಿ ಪಾಠ ಹೇಳಿದ್ರಲ್ಲ ಸರ್. ಈ ರೀತಿ ರೋಡಲ್ಲಿ ಕಾರ್ ಹಾಕ್ಬಿಟ್ಟು ಹೋದ್ರೆ ಏನ್ ಆಗ್ಬಿಡೋದು? ತುಂಬಾ ಕಷ್ಟ ಸರ್ ಇದು. ನೋಡಿ 1 ಲೀಟರ್ ಹಾಲು ತಗೊಳ್ಬೇಕು, ಮಧ್ಯ ರೋಡಲ್ಲಿ ನಿಂತ್ಕೊಂಡು ತಗೊಳ್ಬೇಕು. ಯಾರಾದ್ರು ಬಂದು ಹೊಡೆದ್ರು ಅದ್ದು ಜವಾಬ್ದಾರಿ ಯಾರಿಗೂ ಇಲ್ವಲ್ಲ ಅದು. ಯಾಕಂದ್ರೆ ಇಂಥ ಗಾಡಿಗಳೆಲ್ಲ ಪಾರ್ಕ್ ಮಾಡಬಾರ್ದು ಈ ಟೈಮಲ್ಲಿ. ಇವಾಗ ಸಚಿವರು ಇದನ್ನೆಲ್ಲ ತಗ್ಗಿಸ್ಬೇಕು, ಇಲ್ಲಾಂದ್ರೆ ಇದನ್ನ ತಗೊಂಡೋಗಿ ಹರಾಜ್ ಆಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಏನ್ ಅನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ? ಎಲ್ಲ ಒಳ್ಳೇದೇ ಸರ್. ಜನರು ಸರಿಯಾಗಿ ಅವ್ರ ಪಾರ್ಕಿಂಗ್ ಜಾಗದಲ್ಲಿ ಮಾಡ್ಕೊಳ್ಬೇಕು. ಕರೆಕ್ಟ್. ರಾತ್ರಿ ಬೆಳಿಗ್ಗೆ ಹಗಲು ರಾತ್ರಿ ಅಂದ್ರೆ ಅವರು ತಿಂಗಳಾನ್ಗಟ್ಲೆ ಕಾರ್ ಪಾರ್ಕ್ ಮಾಡಿ ಹೋಗ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ಬೋದು? ಇಲ್ಲ ಇವಾಗ ಎಲ್ಲ ನೋಟಿಸ್ ಎಲ್ಲ ಅಂಟಿಸ್ತಾ ಇದಾರಲ್ಲ, ಅವಾಗಲೂ ಎತ್ತಿಲ್ಲ ಅಂದ್ರೆ ತಗೊಂಡೋಗ್ಬಿಟ್ಟು ಅದೇ ಒಂದ್ ಕಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಕರೆಕ್ಟೇ ಮಾಡ್ತಾರೆ ಸರ್. ಕರೆಕ್ಟೇ ಮಾಡ್ತಾ ಇದ್ದಾರೆ. ಹೌದು ಸರ್. ಥ್ಯಾಂಕ್ ಯು ಸರ್. ಈಗ ರೋಡ್ ಅಲ್ಲಿ ಗಾಡಿಗಳನ್ನ ಬೇಕಾಬಿಟ್ಟಿ ಹಾಕ್ಬಿಟ್ಟು ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಹೋಗ್ಬಿಡ್ತಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಅಂತ ಕಾರ್ಗಳನ್ನೆಲ್ಲ ತಗೊಂಡೋಗಿ ಟೋಯಿಂಗ್ ಮಾಡಿ ಅಂತವ್ರಿಗೆ ಫೈನ್ ಹಾಕಿ ಅಂತ ಕಾರ್ಗಳು ಯಾರು ಬರದೇ ಇದ್ರೆ ಅದನ್ನ ಹರಾಜ್ಗೆ ಹಾಕ್ಬಿಡ್ಬೇಕು ಅಂತ ಹೇಳಿ ಒಂದು ಕಾನೂನನ್ನ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಹೌದು, ಅದು ಮಾಡೋದು ಒಳ್ಳೇದು. ಅದು ಮಾಡಲು ಒಳ್ಳೇದು. ಟೆಂಪೋದವರು ಯಾವಾಗ ಇರ್ತಾರೆ ಇಲ್ಲೇ, ಅವ್ರದೇ ಅದು ಹೌದು, ಪರ್ಮನೆಂಟ್ ಜಾಗ ಅದು. ಅದೇ ಆತರ ಮಾಡೋರ್ಗೆ ಏನ್ ಹೇಳ್ತೀರಾ ನೀವು ಸರ್? ಎಲ್ಲ ಆತರ ಮಾಡ್ಬೇಕು. ಅಲ್ಲ ಈ ರೀತಿ ರೋಡಲ್ಲಿ ಹಾಕ್ಬಿಟ್ಟು ಹೋಗೋರ್ಗೆ ಏನಂತೀರಿ? ನಾವು ಏನು ಅಲ್ಲ ತಪ್ಪಲ್ವಾ ಸರ್ ಆತರ ಮಾಡೋದು? ಅವ್ರ ಮನೆ ಮುಂದೆ ಅವ್ರು ಹಾಕೊಬೇಕು ಅವ್ರ ಗಾಡಿನ. ರೋಡಲ್ಲಿ ಹಾಕ್ಬಿಟ್ಟು ಹೋಗೋದು ಸರಿ ಕ್ರಮ ಸರಿನಾ ಅದು? ಇಲ್ಲ ಸರಿ ಇಲ್ಲ. ಈಗ ಕೃಷ್ಣ ಬೈರೇಗೌಡರು ಈ ತರದೊಂದು ಕಠಿಣ ಕ್ರಮ ಜರುಗಿಸೋದಕ್ಕೆ ಮುಂದಾಗಿದಾರಲ್ಲ, ಏನ್ ಚೆನ್ನಾಗಿದೆ ಅದು. ಮಾಡ್ಬೇಕು, ಮಾಡ್ಬೇಕು, ಮುಂದುವರಿಬೇಕು. ಥ್ಯಾಂಕ್ ಯು.